ಲೆಟ್ ಅಸ್ ಕಮ್ ಟು ದ ಮೋಸ್ಟ್ ಸೀರಿಯಸ್ ಕ್ವಶನ್. ಯಾಕೆ ಈ ಕೇಸ್ ಅಕ್ವಿಟ್ ಆಯಿತು? ಒಂದು ಕೇಸ್ ಸಕ್ಸಸ್ ಆಗಬೇಕಾದ್ರೆ ಅಕ್ವಿಟ್ ಆಯಿತು. ನಮ್ಮ ಜನಸಾಮಾನ್ಯರಿಗೆ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಆದ. ರುದ್ರಮುನಿ ಸರ್ ಇವತ್ತು ಹೇಳ್ತಾರೆ 100% ನಾನು ಹೇಳ್ತೀನಿ ಆತನೇ ಈ ಕೆಲಸ ಮಾಡಿದ್ದು ಅಂತ. 100% ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಕೇಳಿದೆ, ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಆತ ಅಪರಾಧಿ, ಆತ ರೇಪಿಸ್ಟ್ ಅನ್ನೋದನ್ನು ಅಂತ. 100% ಅಂತಾರೆ ಅವರು. ಯಾಕೆ ಹಾಗಿದ್ರೆ ನಿರಪರಾಧಿ ಆಗಲಿಕ್ಕೆ ಕಾರಣ ಈ ನಮ್ಮ ಈ ವ್ಯವಸ್ಥೆಯಲ್ಲಿ ಏನಿದೆ ಅಂತ ಹೇಳಿದರೆ ಕಾರ್ಯಾಂಗ ನ್ಯಾಯಾಂಗ ಈ ಎರಡರಲ್ಲಿಯೂ ಭಾಗವಹಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಅಂದರೆ ಕೇಸ್ ರಿಜಿಸ್ಟ್ರೇಷನ್ಗೆ ಪೊಲೀಸ್, ಇನ್ವೆಸ್ಟಿಗೇಷನ್ ಅಥಾರಿಟೀಸ್, ಮೇ ಬಿ ಯಾವ್ದಾರು ಆಗ್ಬೋದು, CBI ಆಗ್ಬೋದು, CID ಆಗ್ಬೋದು, ಲೋಕಲ್ ಪೊಲೀಸ್ ಆಗ್ಬೋದು. ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಆಲ್ ದಿ ತ್ರೀ. ಅವರೆಲ್ಲರೂ ಮಾಡಿದಂಥ ಸಕ್ಸಸ್ಫುಲ್ ಇನ್ವೆಸ್ಟಿಗೇಷನ್ ಪ್ರೆಸೆಂಟಿಂಗ್ ಬಿಫೋರ್ ದಿ ಕೋರ್ಟ್ ಥ್ರೂ ಪ್ರಾಸಿಕ್ಯೂಷನ್, ಥ್ರೂ ಪ್ರಾಸಿಕ್ಯೂಟರ್ ಅವ್ರ ಮುಖಾಂತರ ನಾವು ಪ್ರೆಸೆಂಟ್ ಮಾಡ್ತೇವೆ. ನಿಮ್ಮ ತಾಯಿಯವರು ನಿಮ್ಮ ಮನೆ ಒಳಗಡೆ ಒಳ್ಳೊಳ್ಳೆ ಅಡುಗೆ ಮಾಡಿರುತ್ತಾರೆ, ಅವನ್ನು ಬೀರಲ್ಲಿ ಇಟ್ಟು ಬೀಗ ಹಾಕಿರುತ್ತಾರೆ ಅಂದರೆ ನಿಮಗೆ ಅದರ ರುಚಿ ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗುತ್ತೆ. ಅದನ್ನು ತಟ್ಟೆಗೆ ಹಾಕಿ ಇಟ್ಟರೂ ಗೊತ್ತಾಗಲ್ಲ. ಬಾಯಲ್ಲಿ ಇಟ್ಟಾಗ ಸ್ವೀಟ್ ಯಾವುದು, ಖಾರ ಯಾವುದು, ಉಪ್ಪು ಯಾವುದು, ಹುಳಿ ಯಾವುದು, ಮತ್ತು ಕರ್ದಿದ್ದು ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಇದರಲ್ಲಿ ನ್ಯಾಯ ಯಾವುದು ಅಂತ ಗೊತ್ತಾಗಬೇಕಾದ್ರೆ ನ್ಯಾಯಾಂಗವನ್ನು ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಸಾಕ್ಷಿಗಳ ಆಧಾರದ ಮೇಲೆ ಒಪ್ಪಿಸಬೇಕು. ನ್ಯಾಯಕ್ಕೆ ಇರ್ತಕ್ಕಂಥ ಪರದೆಯನ್ನು ತೆರಿಬೇಕು. ಅರ್ಥ ಆಗಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದರೆ, ಒಬ್ಬ ಜಡ್ಜ್ ಅವನು ಮನುಷ್ಯನೇ ಅಲ್ವಾ? ಎನಿ ಜಡ್ಜ್, ರೈಟ್ ಫ್ರಮ್ ಪ್ರೈಮರಿ ಕೋರ್ಟ್ ಟು ಅಪೆಕ್ಸ್ ಕೋರ್ಟ್ ಏನಿದೆ, ಎಲ್ಲರೂ ಜಡ್ಜೇ, ಎಲ್ಲರೂ ಮನುಷ್ಯರೇ, ಎಲ್ಲರೂ ಉಸಿರಾಳ ಜೀವಿಗಳೇ. ಈಗ ಅವರು ವಾಕ್ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ವಾಕ್ಗೆ ಹೋದಾಗ ಅಥವಾ ಲೀಸರ್ಲಿ ಅವರನ್ನು ಕಳೀತಾ ಹೋದಾಗ ಅವ್ರ ಎದುರಿಗೆ ಒಂದು ಅಫೆನ್ಸ್ ಆಗ್ತದೆ. ಎದುರಿಗೆ ಅದೇ ಅಫೆನ್ಸ್ ಅವ್ರ ಟೇಬಲಿಗೆ ಬರ್ತದೆ. ಕ್ಯಾನ್ ಯು ಗಿವ್ ಎ ಕನ್ವಿಕ್ಷನ್? ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಜಡ್ಜ್ ನಾನು ಶಿಕ್ಷೆ ಕೊಡ್ತೀನಿ ಅನ್ಬಹುದಾ? ಜಡ್ಜೇ ಐ ವಿಟ್ನೆಸ್ ಕೊಡ್ಬೋದಾ? ನಿಮಗೇನು ಅನಿಸುತ್ತೆ ವಕೀಲರೇ? ಹೇಳಿ. ಆಗಲ್ಲ. ಎಸ್, ಕೊಡ್ತಾರಾ? ಸಾಧ್ಯ ಇಲ್ಲ. ಯು ವಾಂಟ್ ಎವಿಡೆನ್ಸ್. Just like what I want evidence from the guard, he also wanted evidence from the police and the investigation authority. That evidence through prosecution